ನಮಸ್ತೆ ವೀಕ್ಷಕರೇ, ಸೌತ್ ಟಾಕೀಸ್ಗೆ ಸ್ವಾಗತ. ಸಂದೀಪ್ ಶ್ರೀನಿವಾಸ್ ಅಂತ. ವೀಕ್ಷಕರೇ, 9 ವರ್ಷಗಳ ಕಾಲದಿಂದ ಕಾಯ್ತಾ ಇದ್ದಂಥ ಸಿನಿಮಾ ಅಂದರೆ ಅದಕ್ಕಿಂತ ಹೆಚ್ಚಾಗಿ ಉಪೇಂದ್ರ ಅವರ ನಿರ್ದೇಶನ. ಒಂದು ಟೈಟಲ್ ಕೊಡ್ತಾರೆ UI ಅಂತ. ಟೈಟಲ್ಲೇ ಡಿಫ್ರೆಂಟು, ಅದಾದಮೇಲೆ ಬಂದಂಥ ಸಾಂಗ್ಗಳು ಡಿಫ್ರೆಂಟು, ಟೀಸರ್ ಡಿಫ್ರೆಂಟು, ಮತ್ತು ಇನ್ನೊಂದು ವಿಚಾರಗಳು, ಅವ್ರು ಮಾತಾಡ್ತಾ ಇದ್ದಂಥ ಎಲ್ಲ ವಿಚಾರಗಳು ಡಿಫ್ರೆಂಟು. ಸಿನಿಮಾ ನೋಡಿದ ಮೇಲೆ ನಮ್ಮ ತಲೆ ಒಳಗೆ ಓಡ್ತಾ ಇರೋದು ಡಿಫ್ರೆಂಟ್. ಫೋಕಸ್ ಆಗಿದೆಯಾ ಎಲ್ಲರನ್ನ ಪ್ರಶ್ನೆ ಕೇಳ್ತಾ ಇರೋದೆ, ಫೋಕಸ್ ಆಗಿದೆಯಾ ಅಂತ ನಾನು. ಯಾಕೆ ಅಂತಂದರೆ ಸಿನಿಮಾ ಕೂಡ ಅದೇ ರೀತಿ ನಿಮಗೆ ಫೋಕಸ್ ಆಗಿದೆಯಾ ಅನ್ನೋ ಒಂದು ಪ್ರಶ್ನೆನ ನಮ್ಮ ಮುಂದೆ ಹಾಕಿದ್ದಾರೆ. ಬನ್ನಿ, ಇಲ್ಲೊಂದಿಷ್ಟು ಯುವ ಜನತೆ ಇದ್ದಾರೆ, ಇವ್ರಿಗೆ ಬೇಕಾದಂಥ ಸಿನಿಮಾನ. ಯಾಕೆಂದರೆ 2040 ಅಂತ ತೋರಿಸಿದ್ದಾರೆ, ಅಲ್ಲಿವ್ರಿಗೆ ಇವ್ರು ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಏನು ಎತ್ತ ಎಲ್ಲವನ್ನೂ ಕೂಡ ಮಾತಾಡ್ಸ್ಕೊಡ್ತೀನಿ. ಸರ್, ಫೋಕಸ್ ಆಗಿದೆಯಾ ಎಲ್ಲರಿಗೂ? ನಮ್ಮನ್ನು ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ 100% ಫೋಕಸ್ ಆಗುತ್ತೆ. ಒಂದೇ ಮಾತು, ನಾವು ಏನು ಅಂತ ತಿಳ್ಕೊಬೇಕಂದ್ರೆ UI ಸಿನಿಮಾ ನೋಡಬೇಕು. ಬಂದು ನಮ್ಮಲ್ಲಿ ತಲೆಯಲ್ಲಿರೋ ಹುಳ ಹೋಗಬೇಕು ಅಂತ ಅಂದರೆ UI ಸಿನಿಮಾ ನೋಡಬೇಕು. ಬಂದು ಸರ್, 9 ವರ್ಷ ಆದಮೇಲೆ ಅವ್ರ ನಿರ್ದೇಶನ, ಉಪೇಂದ್ರ ಅವರ ನಿರ್ದೇಶನ ಹೇಗೆ ಅನ್ನಿಸ್ತು ನೋಡಿದ ತಕ್ಷಣ? ತುಂಬ ಖುಷಿಯಾಗಿದೆ ಸರ್, ಫ್ಯಾನ್ ಮೂಮೆಂಟ್. ಯಾಕಂದರೆ ಇದಕ್ಕೋಸ್ಕರನೇ ವೆಯ್ಟಿಂಗು. ಆಲ್ರೆಡಿ 2 ಇಯರ್ಸಿಂದ ಅಪ್ಡೇಟ್ ಒಂದೊಂದೇ ಬರ್ತಾ ಇದ್ದಾಗಲೂ ಯಾವಾಗ ಬರುತ್ತಪ್ಪ ಅಂತ ಒಂದು ಈಗರ್ನೆಸ್ ತಾಳ್ತಾ ಇಲ್ಲ. ಇವಾಗ ಕೂಡ ಇನ್ನೂ ಫೋಕಸ್ ಒಂದೊಂದು ಕಡೆ ಅಷ್ಟು ಸಿಕ್ಕಿಲ್ಲ. ಅದರಿಂದ ಒಂದು ಇನ್ನೂ ಒಂದು 2-3 ಸಲ ನೋಡಬೇಕಂತ, ಇನ್ನೂ ನೋಡಿದ್ರೆ ಒಂದು ಖುಷಿ ಆಗುತ್ತೆ. ಯಾಕಂದರೆ ಒಂದು ಎನ್ಲೈಟ್ಮೆಂಟ್ ಕೊಟ್ಟಂಗೆ ಇದೆ ಜನರಿಗೆ, ಓವರಾಲ್ ಎಲ್ಲ ಪಬ್ಲಿಕ್ಗೆ ಎನ್ಲೈಟ್ಮೆಂಟ್. ಲೈಕ್ ಇಂಪಾರ್ಟೆಂಟ್ ಲೈಫ್ಗೆ ಯಾವುದು ಅದನ್ನು ಫೋಕಸ್ ಮಾಡಬೇಕು. ಲೈಕ್ ಈ ಇನ್ಸ್ಟಾಗ್ರಾಮು ಈ ಥರದ್ರೆಲ್ಲ ಟೈಮ್ ವೇಸ್ಟ್ ಮಾಡಿಬಿಟ್ಟು ಲೈಫಲ್ಲಿ ಇಂಪಾರ್ಟೆಂಟ್ ಇರೋದು ನೀವು ಐಡೆಂಟಿಫೈ ಮಾಡಿಕೊಂಡು ಅದರ ಪ್ರಕಾರ ಹೋಗಬೇಕು ಅನ್ನೋ ಒಂದು ಫೀಲ್ ನನಗೆ ಅನಿಸ್ತು. ಸರ್, ಇವ್ರು ಹೇಳ್ತಾ ಇದ್ರು ಲೈಫ್ ಬಗ್ಗೆ ಐಡೆಂಟಿಟಿ ಮಾಡ್ಕೊಂಡು ಬರ್ಬೋದು. ಈ ಲೈಫ್ ಬಗ್ಗೆ ನೀವೇ ರಿವ್ಯೂ ಕೊಡ್ತೀರಾ? ಲೈಫ್ ಬಗ್ಗೆ ನೀವು ಅಂದರೆ ನೋಡಬೇಕಷ್ಟೇ ಸಿನಿಮಾ. ಅದಕ್ಕೆ ನಾವು ರಿವ್ಯೂ ಕೊಡೋಕ್ಕಂತೂ ಆಗಲ್ಲ ಈ ಫಿಲಿಮ್ಗೆ. ಯಾಕಂದರೆ ನಮಗೆ ರಿವ್ಯೂ ಕೊಟ್ಟಿದ್ದಾರೆ, ಎಲ್ಲರೂ ಕಾಮನ್ ಪಬ್ಲಿಕ್ಕಿಗೆ ರಿವ್ಯೂ ಕೊಟ್ಟಿದ್ದಾರೆ. ನೀವು ನೋಡಬೇಕಷ್ಟೇ ಸಿನಿಮಾನ. ಸರ್, ಈ ಸಿನಿಮಾದ ಬಗ್ಗೆ ಕಮೆಂಟ್ ಮಾಡಬೇಕು ಅಂದರೆ ಏನು ಕಮೆಂಟ್ ಮಾಡ್ತೀರಾ? ನೆಗೆಟಿವ್, ಪಾಸಿಟಿವ್ ಏನಾದರೂ ನಿಮ್ಗೆ ಇಷ್ಟ? ನಿಮ್ಮನ್ನು ನೀವೇನು ಅಂತ ಗೊತ್ತಾಗಬೇಕು ಅಂತಂದರೆ ಬಂದು ಸಿನಿಮಾ ನೋಡಿ. ಉಪ್ಪಿ ಸರ್ ಹೇಳ್ದಂಗೆ ತಲೆಯಲ್ಲಿ ಹುಳನ ತೆಗಿಯೋಕೆ ಈ ಮೂವಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಒಂದು ಸರಿ ಬಂದು ಸಿನಿಮಾ ನೋಡಿದ ತಕ್ಷಣ ತಲೆಯಲ್ಲಿ ಹುಳ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಭ್ರಮೆ. ಯಾಕಂದರೆ ನಾವೇನು ಚೇಂಜ್ ಆಗಬೇಕು, ನೀವೇನು ಚೇಂಜ್ ಆಗಬೇಕು, ಅದನ್ನು ನೋಡಬೇಕಂದ್ರೆ ಈ ಸಿನಿಮಾ ಬಂದು ನೋಡಬೇಕು. ಎಲ್ಲ ಮಾತಾಡ್ತಾ ಇದ್ದೀವಿ. ಸಿನಿಮಾ ನೋಡಿದ ಮೇಲೆ ನೀವು ಹೊರಗಡೆ ಹೋದ್ಮೇಲೆ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಸ್ಕಷನ್ ಮಾಡುವಾಗ ಸಿನಿಮಾ ಹೀಗಿತ್ತು ಅಂತ ಮಾತಾಡ್ತೀರಾ, ಜೀವನ ಹೀಗಿತ್ತು ಅಂತ ಮಾತಾಡ್ತೀರಾ, ಇಲ್ಲ ನಾನು ಬದಲಾಗಬೇಕು ಅಂತ ಮಾತಾಡ್ತೀರಾ? ನಾವು ಏನೇ ಮಾಡೋದು ಉಪ್ಪಿ ಸರ್ ತೋರಿಸ್ದಂಗೆ ಲಾಸ್ಟ್ ಎಂಡ್ ಸೀನಿಗೆ ಬಂದಾಗ ತೋರಿಸ್ದಂಗೆ ನಾವು ಏನೇ ಮಾಡಿದ್ರು ನಾವು ಕೊನೆಗೆ ಲಾಸ್ಟಿಗೆ ಅದನ್ನೇ ಮಾಡೋದು. ಇವಾಗ ನಾವು ಅಷ್ಟೇ, ನೀವು ಅಷ್ಟೇ. ಇವಾಗ ಏನು ನಾವು ಪ್ರೆಸೆಂಟಾಗಿ ಇವಾಗ ಜನರಾಗಿ ಹೇಳಿದ್ರು, ಜನರು, ಮೀಡಿಯಾ, ಪೊಲಿಟಿಕ್ಸ್ ಏನೇ ಆಗಿರ್ಬೋದು ಎಲ್ಲದೂ ಅಷ್ಟೇ. ಏನೇ ಹೇಳಿದ್ರು ಅವ್ರವ್ರು ಕಸ್ಬೋದು, ಅವ್ರ ಕರ್ತವ್ಯ ಅವ್ರು ಮಾಡೇ ಮಾಡ್ತಾರೆ. ಚೇಂಜ್ ಆಗಬೇಕು, ಆದರೆ ಆಗ್ತೀವೋ ಇಲ್ವೋ ಅನ್ನೋದು ನಮಗೆ ಬಿಟ್ಟಿದ್ದು. ಇದೇ ಕನ್ಫ್ಯೂಸು, ಇದೇ ಫೋಕಸ್ಸು ತೆಗಿತೀರಾ ಅನ್ನೋದು ತೆಗಿಬೇಕು ಸರ್. ನಾವು ಪರ್ಸ್ನಲಾಗಿ ಇವಾಗ ನೋಡ್ಕೊಳ್ಳಿ, ಇವಾಗ ನೀವು ಕೇಳಿದ ಪ್ರಶ್ನೆ ತೆಗಿತೀರಾ ಇಲ್ವಾ ಅಂತ ಹೇಳಿದ್ರಿ. ಲೈಕ್ ಇವಾಗ ಒಂದು ರೂಮ್ ಒಳಗಡೆ 4 ಗೋಡೆ ಮಧ್ಯೆ ಒಬ್ಬರೇ ಕೂತ್ಕೊಂಡಿರುವಾಗ ರಿಯಲ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬಟ್ ಬೇರೆಯವ್ರ ಜೊತೆ ಮಿಂಗಲ್ ಆಗುವಾಗ ಬೇರೆಯವ್ರ ಥಾಟ್ಸು ಅದು ಕ್ಲ್ಯಾಶ್ ಆಗುತ್ತೆ. ಲೈಕ್ ಅಲ್ಲಿ ಬಂದ್ಬಿಟ್ಟು ಸುಳ್ಳು ಹೇಳೋ ಥರ ಆಗುತ್ತೆ. ಅದು ಇವ್ರದ್ದು ರಿಯಾಲಿಟಿ, ಅದೇ ನಮ್ಮವ್ರದ್ದು ರಿಯಾಲಿಟಿನ ಬಂದ್ಬಿಟ್ಟು ಅದು ವಾದ ಮಾಡೋಕ್ಕೋಗಲ್ಲ. ಅದು ಹೋದರೆ ಹೋಗಲಿ ಅಂತ ಬಿಟ್ಬಿಟ್ಟು ಬಂದುಬಿಡ್ತೀವಿ. ಬಟ್ ಎಲ್ಲರಿಗೂ ಒಂದು ಯೂನಿಟ್ ಇರಬೇಕು. ಲೈಕ್ ವೇ ಆಫ್ ಥಾಟ್ಸಲ್ಲಿ ಬಂದ್ಬಿಟ್ಟು ಯೂನಿಟ್ ಇರಬೇಕು. ಅದನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡು ಮುಂದೆ ಹೋಗೋ ಥರ ಆ ಒಂದು ನಿಧಾನ ಇರಬೇಕಂತ ಅಂದ್ಕೊಳ್ತೀನಿ ನಾನು. ಈ ಕಾಲಘಟ್ಟದ ಮ್ಯಾಜಿಕ್ ಲಾಜಿಕ್ ಅನ್ನೋ ಸಿನಿಮಾಗಳ ಮಧ್ಯೆ UI ಅನ್ನೋ ಸಿನಿಮಾ ಯಾವ ಮಟ್ಟ ತಲುಪಬಹುದು? ಇದು ನಮ್ಮ ಸಿನಿಮಾ ಆಗಿರೋದ್ರಿಂದ ನಾವೇನು ಅಂತ ನಾವು ತಿಳ್ಕೊಬೇಕಾಗಿರೋ ಸಿನಿಮಾ ಆಗಿರೋದ್ರಿಂದ ನಾವು ಅದನ್ನು ತಿಳ್ಕೊತೀವೋ ಬಿಡ್ತೀವೋ ಸೆಕೆಂಡ್ರಿ. ಆದರೆ ಆ ಸಿನಿಮಾ ನೋಡಿದಾಗ ನಮಗೆ ಆ ಸಿನಿಮಾ ನೋಡಿದಾಗ ನಮಗೊಂದು ಅನುಭವ ಆಗುತ್ತಲ್ಲ, ಅದು ನಮ್ಮನ್ನು ಎಲ್ಲ ತಗೊಂಡೋಗುತ್ತೆ. ಹಾಗಾಗಿ ಇದು ಒಂದು ಒಳ್ಳೆ ಉತ್ತಮ ಗುಣಮಟ್ಟಕ್ಕೆ ಹೋಗುತ್ತೆ ಸಿನಿಮಾ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸರ್, ನೀವು ಕಾದು ಕುಳಿತಿರೋರು ಸಿನಿಮಾ ನೋಡಲಿಕ್ಕೆ ಅಂತ ಏನು ಹೇಳ್ತೀವಿ? ಎಲ್ಲರೂ ನೋಡ್ಬೇಕು ಸರ್, ಎಲ್ಲರೂ ನೋಡಬೇಕು. ಬಟ್ ಎಲ್ರಿಗೂ ಅರ್ಥ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಮೇ ಬಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಕೋಬೇಕು ಎಲ್ಲರೂ. ಯಾಕಂದರೆ ಎಷ್ಟೊಂದು ಡ್ರಾಮ್ಯಾಟಿಕಲಾಗಿ ಹೇಳಿದ್ದಾರೆ ಅವರು. ಎಷ್ಟೊಂದು ವಿಷಯಗಳನ್ನ, ಒಂದು ವಿಷಯ ಅಂತ ಇಲ್ಲ, ಎಷ್ಟೊಂದು ವಿಷಯಗಳನ್ನ ಒಂದು ಸ್ಟೋರಿಯಲ್ಲಿ ಇವರು ಇನ್ಸರ್ಟ್ ಮಾಡಿ ಹೇಳಿದ್ದಾರೆ. ಅದರಿಂದ ಬಂದ್ಬಿಟ್ಟು
ನೋಡಬೇಕು. ಯಾಕಂದರೆ ಮೇ ಬಿ ಪಾರ್ಟ್ 2 ಬಂದರೂ ಬರ್ಬೋದು, ಗೊತ್ತಿಲ್ಲ. ಯಾಕಂದರೆ ಫುಲ್ ಫೋಕಸ್ ಕೊಟ್ಟಿಲ್ಲ ಅಂತ ಅನಿಸ್ತದೆ ನನಗೆ ಅವ್ರು ಇದರಲ್ಲಿ. ಕ್ಲೂ ಏನಾರು ಇದೆಯಾ ಕೊನೆಯಲ್ಲಿ? ಕ್ಲೂ ಅದೇ ಸರ್, ಇನ್ನೊಂದು ಸಲ ನೋಡಬೇಕು. ಆವಾಗಲೇ ನನ್ನೇ ಒಂದೊಟ್ಟು ಇನ್ನೊಂದು ಸಲ ರಿವ್ಯೂ ಮಾಡಬೇಕಂದ್ರೆ ಇನ್ನೂ ಒಂದು 2-3 ಸಲ ನೋಡಬೇಕಾಗಿದೆ. ಸರ್ ಟಫ್. ಉಪ್ಪಿ ಸರ್ ಅಂದರೆ ಟಫ್, ಅಷ್ಟು ಈಸಿ ಅಲ್ಲ ಅವರು. ಸರ್ ಉಪ್ಪಿ ಸರ್ ಹೇಳಿರೋ ಹಾಗೆ ರಾಜಕೀಯ ವ್ಯಕ್ತಿ ಯಾರಾದರೂ ಬಂದು ನೋಡ್ಬೇಕಾಯ್ತು. ಎಲ್ಲರೂ ನೋಡ್ಬೇಕು ಸರ್, ಬರೀ ರಾಜಕೀಯ ಅಂತಲ್ಲ, ಎಲ್ರಿಗೂ ಕನೆಕ್ಟ್ ಆಗಿದೆ ಆ್ಯಕ್ಚುಲಿ. ಮೀಡಿಯಾದವರಾಗಿರ್ಬೋದು, ಪೊಲಿಟಿಕ್ಸ್, ಯಾವ ಥರ ಕರಿತೀರಿ? ಸಿನಿಮಾ ಆಗಿರ್ಬೋದು, ಎಲ್ಲರೂ ಅಂದರೆ ನಿಮ್ಮನ್ನು ನೀವು ತಿಳ್ಕೊಳ್ಳೋಕ್ಕೆ, ನಿಮ್ಮನ್ನು ನೀವು ತಿದ್ಕೊಳ್ಳೋಕ್ಕೆ, ನೀವು ಅರ್ಥ ಮಾಡ್ಕೊಳಕ್ಕೆ ಬಂದು ನೋಡಿ. ಇವ್ರು ಹೇಳ್ದಂಗೆ ಅದೇ ಪಾರ್ಟ್ 2 ಅಂದರೆ ಹಿಂಟ್ ಏನು ಕೊಟ್ಟಿಲ್ಲ, ಅವ್ರು ಇನ್ನೂ ಬೇಕಾ ಅಂತ ಕೇಳಿದ್ದಾರೆ. ಅಂದರೆ ಇಷ್ಟು ಕೊಟ್ಟಿದ್ದು ಸಾಕಾ ಅಥವಾ ಇನ್ನೊಂದು ಸಲ ಏನಾದ್ರು ಬೇಕಾ ಸ್ಲಿಪ್ಪರ್ ಶಾಟು ಅಂತ ಕೇಳಿರೋ ಥರ ಇದೆ. ಬಿಟ್ಕೊಂಡಿದ್ದಾರೆ, ಇನ್ನೂ ಎಷ್ಟು ಕೊಡೋದವರು, ಅದಕ್ಕೆ ಹಂಗೆ ಫೀಲ್ ಆಗ್ತದೆ ಸರ್. ನೋಡುವಾಗ ಹಂಗೆ ಅನ್ಸದೆ, ಇಷ್ಟಕ್ಕೆ ಹುಳ ಬಿಟ್ಕೊಬಿಡ್ತಾರೆ, ಇನ್ನೂ ಇರೋದು ಮೆತ್ತಗೆ ಬಿಡೋಣ ಅಂತ ಅವ್ರು ಐಡಿಯಾ ಇಟ್ಕೊಂಡಿದ್ದಾರೆ, ಗೊತ್ತಿಲ್ಲ. ಮೇ ಬಿ ಅದೇ ನೋಡೋಣ, ಇನ್ನೂ ಒಂದು ಡೇ ಬೈ ಡೇ ಅಪ್ಡೇಟ್ಸ್ ಇನ್ನೂ ಬೇರೆ ಬೇರೆ ಸಿಗ್ತಾ ಇರುತ್ತೆ. ವೀಕ್ಷಕರೇ, ಪ್ರತಿಯೊಂದು ಸಿನಿಮಾದ ಬಗ್ಗೆ ರಿವ್ಯೂ ಕೇಳಕ್ಕೆ ಹೋದಾಗ ಆ ಡೈರೆಕ್ಟ್ರು ಹಂಗೆ ಮಾಡಿದರು, ಈ ಮೇಕಿಂಗ್ ಹಿಂಗಾಯಿತು, ಅವ್ರ ನಟ ಈ ಥರ ಆ್ಯಕ್ಟಿಂಗ್ ಮಾಡ್ದ, ಆ ಪಂಚ್ ಚೆನ್ನಾಗಿತ್ತು, ಇದನ್ನೇ ಮಾತಾಡ್ತಿದ್ರು. ಆದರೆ ಈಗ 3 ಜನ ಮಾತಾಡ್ತಿದ್ದು ನನ್ನ ಸಿನಿಮಾ, ನಮ್ಮ ಸಿನಿಮಾ, ನನ್ನೊಳಗಿನ ಸಿನಿಮಾ, ನಾನು ಮಾಡಬೇಕಾದಂಥ ಸಿನಿಮಾ, ನಾನು ತಿಳ್ಕೊಬೇಕಾದಂಥ ಸಿನಿಮಾ, ನಮ್ಮ ಜೀವನನೇ ಒಂದು ಸಿನಿಮಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಬರ್ತಾಯಿದ್ರು. ಇದರಿಂದ ಗೊತ್ತಾಗುತ್ತೆ ಈ ಸಿನಿಮಾ ಇವ್ರ ಮೇಲೆ ಯಾವ ರೀತಿ ಪ್ರತಿಬಿಂಬ ಬೀರಿದೆ ಅಂತ. ಇದೇ ರೀತಿ ನಿಮ್ಮ ಮೇಲೆ ನೀವೇನು ಮಾಡಬೇಕು ಅನ್ನೋದ್ರ ಮೇಲೆ ನೋಡಬೇಕು ಅಂದರೆ UA ಸಿನಿಮಾನ ಅದರಲ್ಲೂ ಥಿಯೇಟ್ರಲ್ಲೇ ಬಂದು ನೋಡಿ, ಯಾಕೆಂದರೆ ಆ ಫೀಲ್ ಕೊಡುತ್ತೆ. ಇದಿಷ್ಟು ಇವತ್ತಿನ ವಿಶೇಷ ಸೌತ್ ಟಾಕೀಸ್ನಲ್ಲಿ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತೆ, ನನ್ನ ಜೊತೆ ವಿಡಿಯೋ ಜರ್ನಲಿಸ್ಟ್ ನಾಗೇಶ್ ಚಣನ್ ಅವರು. ನಮಸ್ಕಾರ.